ಎಸ್ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಲವು ಅನುಮಾನವನ್ನ ಹುಟ್ಟಿಸಿದೆ ನಟಿ ಶೆಫಾಲಿ ಅವರ ಸಾವು. ಆಂಟಿ ಏಜಿಂಗ್ ಚಿಕಿತ್ಸೆಯಿಂದ ಮೃತಪಟ್ಟು ಬಿಟ್ರ ಶೆಫಾಲಿ ಅವರು ಅನ್ನುವಂತ ಅನುಮಾನ ಮೂಡ್ತಾ ಇದೆ. 5 ರಿಂದ 6 ವರ್ಷಗಳಿಂದ ಆಂಟಿ ಏಜಿಂಗ್ ಚಿಕಿತ್ಸೆಯನ್ನ ಪಡಿತಾ ಇದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆಗೆ ಯಾವುದೇ ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇರಲಿಲ್ಲ. 42 ವರ್ಷದ ಶೆಫಾಲಿಗೆ ವಯಸ್ಸಾಗುವ ಬಗ್ಗೆ ಆತಂಕ ಇತ್ತು. ಚರ್ಮ ಸುಕ್ಕಾಗ್ತಿರುವಂತ ಬಗ್ಗೆಯೂ ಕೂಡ ಶೆಫಾಲಿ ಅವರು ಆತಂಕಗೊಂಡಿದ್ರಂತೆ. ದೇಹದ ಕಾಂತಿ ಫಿಟ್ನೆಸ್ ಬಗ್ಗೆ ವಿಪರೀತ ತಲೆ ಕೆಡಿಸಿಕೊಂಡಿದ್ರು. ದೇಹದ ಸೌಂದರ್ಯ ಕಡಿಮೆ ಆಗುತ್ತದೆ ಅನ್ನುವಂತಹ ಖಿನ್ನತೆಗೆ ಜಾರಿದ್ರು. ಇನ್ನು ಬಾಲ್ಯದಲ್ಲಿದ್ದಾಗ ಮೆದುಳು ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರಂತೆ ಶೆಫಾಲಿ. ಮೂರ್ಛೆ ರೋಗದಿಂದ ಆ ಕಾಯಿಲೆಯಿಂದ ಬಳಲ್ತಾ ಇದ್ರಂತೆ. 15 ವರ್ಷದವರಿದ್ದ ಅಂತ ಸಂದರ್ಭದಲ್ಲಿ ಮೆದುಳಿನ ನರವ್ಯೂಹ ಸಮಸ್ಯೆಯ ಬಗ್ಗೆ ಗೊತ್ತಾಗಿತ್ತು. ಕಾಂಟಾಲಗ ಹಾಡಿನ ನಂತರ ರಾತ್ರೋರಾತ್ರಿ ಫೇಮಸ್ ಆಗಿದ್ರು ಶೆಫಾಲಿ ಅವರು. ಆ ನಂತರ ಈ ಮೆದುಳು ಸಮಸ್ಯೆಯಿಂದ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮೆದುಳು ಸಮಸ್ಯೆ ಯಾವಾಗ ಶುರುವಾಯಿತು ಚಿಕಿತ್ಸೆ, ಇನ್ನು ಆಂಟಿ ಏಜಿಂಗ್ ಚಿಕಿತ್ಸೆಗೆ ಅದೀಗ ರಿಯಾಕ್ಷನ್ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ಶೆಫಾಲಿ ಅವರ ಹೃದಯ ಸ್ತಂಭನದ ಸುತ್ತ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಿದೆ. ಹೀಗಾಗಿ ಆಂಟಿ ಏಜಿಂಗ್ ಅಂದ್ರೆ ವಯಸ್ಸಾಗಬಾರ್ದು, ಅವರ ಸ್ಕಿನ್ ಇರ್ಬೋದು, ಇವೆಲ್ಲವನ್ನ ಮೇಂಟೈನ್ ಮಾಡೋದಕ್ಕೆ ಸುಕ್ಕಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೀಗಾಗಿ ಲೇಸರ್ ಚಿಕಿತ್ಸೆ, ಇಂಜೆಕ್ಷನ್ ತೆಗೆದುಕೊಳ್ಳುವಂತ ಚಿಕಿತ್ಸೆ ಕೂಡ ಇದೆ. ನಮ್ಗೆ ಏಜ್ ಆಗ್ದಂಗೆ ಕಾಣಿಸ್ಬೇಕು, ನಾವು ಫುಲ್ಲು ಇನ್ನೂ ಕೂಡ ಫಿಟ್ ಆಗಿ ಯಂಗ್ ಆಗಿ ಕಾಣಿಸೋ ರೀತಿ. ಹೀಗಾಗಿ ಅನೇಕ ರೀತಿಯ ಚಿಕಿತ್ಸೆಗಳಿದೆ. ಸುಕ್ಕಾದ ಚರ್ಮವನ್ನ ಮೇಲೆತ್ತಿ ಅದನ್ನ ಬಿಗಿ ಮಾಡಿಕೊಳ್ಳುವಂತ ಚಿಕಿತ್ಸೆ ಕೂಡ ಮಾಡ್ತಾರೆ. ಈಗ ಸೂರ್ಯಕಾಂತಿಗೆ ಕಪ್ಪಾದ ಬಣ್ಣವನ್ನ ಹೊಳೆಯುವಂತೆ ಮಾಡುವುದು, ಇನ್ನೇನು ಸ್ಕಿನ್ಗಳಿರುತ್ತಲ್ಲ, ಹೀಗೆ ಹಲವಾರು ಚಿಕಿತ್ಸೆಗಳ ಮೂಲಕ ವಯಸ್ಸನ್ನ ಮರೆಮಾಚುವಂತ ಚಿಕಿತ್ಸೆ ಆಗುತ್ತೆ. ನಮ್ಗೆ ಗೊತ್ತು ಯಾವ್ಯಾವ ರೀತಿ ಆಪರೇಷನ್ಸ್ಗಳು ಮಾಡ್ತಾರೆ. ಈ ಕೆಮಿಕಲ್ ಪೀಲ್ ಚಿಕಿತ್ಸೆಯನ್ನ ಪಡೆಯೋದಿರ್ಬೋದು, ಸ್ಕಿನ್ಗಳನ್ನೇ ಇನ್ನೂ ಕೂಡ ಏಜ್ ಆಗದೆ ರೀತಿಯಾಗಿ ಮುಖ ಮತ್ತು ಚರ್ಮದ ಮೇಲೆ ತೆಳುವಾದಂಥ ಲೇಯರ್ ಅನ್ನ ಹಾಕಿ ರಕ್ಷಣೆ ಮಾಡಲಾಗುತ್ತೆ ಯಂಗಾಗಿ ಕಾಣಿಸೋ ರೀತಿ. ಹಣ್ಣು ತರಕಾರಿ ಪೇಸ್ಟು ಈ ರಾಸಾಯನಿಕವನ್ನ ಹಚ್ಕೊಳ್ಳೋದು ಮುಖದ ಮೇಲೆ ನಮ್ಗೆ ಏಜ್ ಆಗದೆ ಇರೋ ರೀತಿಯಾಗಿ ಲೇಸರ್ ಚಿಕಿತ್ಸೆ ಮಾಡ್ತಾರೆ. ಇಂಜೆಕ್ಷನ್ ತೆಗೆದುಕೊಳ್ಳುವಂಥ ಚಿಕಿತ್ಸೆ ಕೂಡ ಇದೆ. ವಯಸ್ಸಾಗದೆ ರೀತಿಯಾದಂಥ ಕಾಣಿಸೋದಕ್ಕೆ ಚರ್ಮದ ಕಾಂತಿಗೆ ಇಂಜೆಕ್ಷನ್ ಅನ್ನ ತೆಗೆದುಕೊಳ್ಳೋದು ಈ ಆಂಟಿ ಏಜಿಂಗ್ ಚಿಕಿತ್ಸೆ ಆಗಿರುತ್ತೆ. ಬೇರೆ ಬೇರೆ ರೀತಿಯಾಗಿರುತ್ತೆ. ಹೀಗಾಗಿ ಇಂಥದ್ದೊಂದು ಚಿಕಿತ್ಸೆನೇ ಅವರಿಗೆ ಈ ರೀತಿಯಾಗಿ ಮುಳುವಾಯ್ತಾ ಅನ್ನೋ ಹಲವು ಅನುಮಾನಗಳು ಕೂಡ ಕಾರಣ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಈಗ ಮಹೇಶ್, ನಾವು ಗಮನಿಸ್ತಾ ಇದ್ವಿ ಹೃದಯಾಘಾತ ಯಾರಿಗೆ ಯಾವಾಗ ಹೇಗೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸರಣಿಯಾಗಿ ಆಗ್ತಿದೆ. ಸದ್ಯ ಶೆಫಾಲಿ ಅವರ ವಿಚಾರದಲ್ಲಿ ನೋಡ್ತಾ ಇದ್ರೆ ಬಹಳ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಡ್ಯಾನ್ಸು ಮಾಡ್ಲಿಂಗು ಎಲ್ಲ ಇದ್ರು. ಬಟ್ ಆಂಟಿ ಏಜಿಂಗ್ ಚಿಕಿತ್ಸೆನೇ ಅವರಿಗೆ ಇಂಥದ್ದೊಂದು ಮುಳುವಾಯ್ತಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆಯಲ್ಲ. ಏನಿದು ಆಂಟಿ ಏಜಿಂಗ್ ಚಿಕಿತ್ಸೆ, ಯಾವ ರೀತಿಯಾಗಿರುತ್ತೆ ಮಹೇಶ್? ಅಖಿಲೇಶ್, ಇದು ಮೊದಲನೇದಾಗಿ ಶೆಫಾಲಿ ಅವ್ರಿಗಾಗಿರೋದು ಹಾರ್ಟ್ ಅಟ್ಯಾಕ್ ಅಲ್ಲ, ಕಾರ್ಡಿಯಕ್ ಅರೆಸ್ಟ್, ಹೃದಯ ಸ್ತಂಭನ. ಅಂದ್ರೆ ಅವರಿಗೆ ಚಿಕಿತ್ಸೆ ಕೊಡುವ ಒಂದು ಅವಕಾಶನೂ ಕೂಡ ಕೊಟ್ಟಿಲ್ಲ. ಸಡನ್ ಹಾರ್ಟ್ ಎದೆ ಹೊಡೆದವನ್ನ ನಿಲ್ಲಿಸ್ಬಿಟ್ಟಿದೆ. ಅದನ್ನ ಕಾರ್ಡಿಯಕ್ ಅರೆಸ್ಟ್ ಅಂತಾರೆ. ಇವ್ರಿಗೆ ಶೆಫಾಲಿ ಅವ್ರಿಗೆ ಏನಂತ ಅಂದ್ರೆ ವಯಸ್ಸಾಗ್ತಾ ಇದೆ, ನನಗೆ 42 ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ಆಂಟಿ ಏಜಿಂಗ್ ಚಿಕಿತ್ಸೆ ತಗೊಳ್ತಾ ಇರ್ತಾರೆ. ಅಂದ್ರೆ ಆಕೆಗೆ ಇನ್ನೊಂದು ಸಮಸ್ಯೆ ಏನಿರುತ್ತೆ ಅಂದ್ರೆ 15ನೇ ವಯಸ್ಸಲ್ಲಿ ಇದ್ದಾಗ ಒಂದು ಮೆದುಳಿನ ಸಮಸ್ಯೆ ಒಂದು ಕಾಣಿಸ್ಕೊಳ್ಳುತ್ತೆ ಆಕೆಗೆ. ಆ ಮೆದುಳಿನ ಸಮಸ್ಯೆಯಿಂದಾಗಿ ಇವಳಿಗೆ ಕಾಂಟಾಲಗ ಅಂತ ಒಂದು ಹಿಟ್ ಸಾಂಗ್ ಸಿಕ್ಕಿ, ಕನ್ನಡದಲ್ಲಿ ಪಂಕಜ ಹಾಡಿಂದ ಹಿಟ್ ಸಿಕ್ಕಿ ಕೂಡ ನೆಕ್ಸ್ಟ್ ಪ್ರೊಫೆಷನ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಆ ಮೆದುಳಿನ ಸಮಸ್ಯೆದು ಏನಿರುತ್ತೆ ಪ್ರಾಬ್ಲಮ್ ಅಂತ ಅಂದ್ರೆ, ಮನಸ್ಸಿಗೆ ಏನೋ ಒಂದು ಡೈರೆಕ್ಷನ್ ಕೊಡ್ತೀವಲ್ವ ನಾವೀಗ, ಕೈಯನ್ನ ಎತ್ತಬೇಕು ಅಂತ ಒಂದು ಮೆದುಳಿಗೆ ಸಂದೇಶ ಕೊಟ್ಟು ಕೈ ಎತ್ತುತ್ತೀವಿ, ಆದ್ರೆ ಆ ಕಮ್ಯುನಿಕೇಶನ್ ಮೆದುಳಿಂದ ಅವಳಿಗೆ ಡೈರೆಕ್ಟ್ ಆಗಿ ಆಗ್ತಾ ಇರೋದಿಲ್ಲ. ಹಂಗಾಗಿ ಡ್ಯಾನ್ಸ್ ಅನ್ನೇ ಪ್ರೊಫೆಷನ್ ತಗೊಂಡಿದ್ದಂತವ್ರಿಗೆ, ನಟನೆಯನ್ನೇ ಪ್ರೊಫೆಷನ್ ತಗೊಂಡಿದ್ದಂತವ್ರಿಗೆ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವಳಿಗೆ ಒಳ್ಳೆ ಅವಕಾಶಗಳು ಸಿಕ್ಕೋದಿಲ್ಲ, ಅಂದ್ರೆ ಸಕ್ಸಸ್ ಸಿಕ್ಕಿ ಕೂಡ ಅವಕಾಶಗಳು ಸಿಕ್ಕೋದಿಲ್ಲ. ಅದ್ರಿಂದ ಅವಳು ಡಿಪ್ರೆಷನ್ ಜಾರ್ಬಿಡ್ತಾಳೆ. ಅದಾದ ನಂತರ ಈಕೆ ಒಂದು 5-6 ವರ್ಷದಿಂದ ಏನ್ ಮಾಡ್ತಾಳೆ, ಆಂಟಿ ಏಜಿಂಗ್ ಚಿಕಿತ್ಸೆನ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಅದರಲ್ಲಿ 3-4 ಸಿಸ್ಟಮ್ ಇದೆ. ಕೆಮಿಕಲ್ ಪೀಲ್ಸ್ ಅಂತಂದ್ರೆ ಒಂದು ಲೇಯರ್ ನ ಮುಖದ ಮೇಲೆ ಒಂದು ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಅಂದ್ರೆ ನಾವು ಯೂಶುವಲಿ ಬ್ಯೂಟಿ ಪಾರ್ಲರ್ಗೆ ಹೋದಾಗ ಒಂದು ಮುಖಕ್ಕೆ ಒಂದು ಕಾಂತಿ ಬರ್ಲಿ ಅಂದ್ಬಿಟ್ಟು ಫೇಶಿಯಲ್ ಗಳನ್ನ ಹಾಕಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀವಲ್ವಾ, ಆ ತರದ ಒಂದು ಕೆಮಿಕಲ್ ಲೇಯರ್ ಮತ್ತು ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದು ಒಂದು ಸಣ್ಣ ಪೇಪರ್ ಹಂತದಲ್ಲಿ, ಅಂದ್ರೆ
ಟಿಶ್ಯೂ ಪೇಪರ್ಗಿಂತ ತೆಳುವಾದ ಪೇಪರ್ನ ಹಂತದ ಒಂದು ಲೇಯರ್ನ ಕ್ರಿಯೇಟ್ ಮಾಡುತ್ತೆ ಮುಖದ ಮೇಲೆ. ಅಂದ್ರೆ ಅದು ವಯಸ್ಸನ್ನ ಕಡಿಮೆ ಮಾಡೋದಿಲ್ಲ, ವಯಸ್ಸನ್ನ ಮರೆಮಾಚುತ್ತೆ. ಆಮೇಲೆ ಎರಡನೇದು ಲೇಸರ್ ಟ್ರೀಟ್ಮೆಂಟ್, ಅಂದ್ರೆ ಬಾಡಿಯಲ್ಲಿ ಇರ್ತಕ್ಕಂಥ ಬ್ಯಾಡ್ ಬ್ಲಡ್ ಕಂಟೆಂಟ್ ಏನಿರುತ್ತೆ ಲೇಸರ್ ಚಿಕಿತ್ಸೆ ಮೂಲಕ ಬರ್ನ್ ಮಾಡೋದು. ಮೂರನೇದು ಇಂಜೆಕ್ಷನ್ ತಗೊಳ್ಳೋದು. ಇಂಜೆಕ್ಷನ್ ತಗೊಳ್ಳೋದಂದ್ರೆ ಬೊಟಾಕ್ಸ್ ಇಂಜೆಕ್ಷನ್ ತಗೊಳ್ತಾರೆ, ಚರ್ಮಕ್ಕೆ ಇಂಜೆಕ್ಷನ್ ತಗೊಳ್ತಾ ಇರ್ತಾರೆ. ಇಂಜೆಕ್ಷನ್ ಮೂಲಕ ಏನ್ ಮಾಡ್ತಾರೆ, ಬ್ಲಡ್ ನಲ್ಲಿ ಒಂದು ವೀಕ್ನೆಸ್ ಶುರು ಆಗುತ್ತಲ್ಲ, ವಯಸ್ಸಾದಂತೆ ಒಂದು ಬ್ಲಡ್ ಅಲ್ಲಿ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೇ ತೆಗೆದುಬಿಟ್ಟು ಬರೀ ಆರೋಗ್ಯವಂತ ರಕ್ತ ಮಾತ್ರ ದೇಹದಲ್ಲಿ ಇರಬೇಕು ಅನ್ನೋ ತರದೊಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನು ಕೂಡ ಇದ್ ಮಾಡ್ತಿದ್ರು. ಆಮೇಲೆ ನೆಕ್ಸ್ಟ್ ಸುಕ್ಕಾಗಿ ಮುಖ ವಯಸ್ಸಾಗ್ತಾ ಆದಂತೆ ಮುಖ ಸುಕ್ಕಾಗ್ತಾ ಹೋಗುತ್ತೆ, ಚರ್ಮದ ಮೇಲೆ ಒಂದು ಮಡಿಕೆಗಳು ಬೀಳ್ತಾ ಹೋಗುತ್ತೆ. ಆ ಮಡಿಕೆಗಳನ್ನ ಎಳೆದ್ಬಿಟ್ಟು ಚರ್ಮವನ್ನ ಬಿಗಿಯಾಗಿ ಎಳೆದ್ಬಿಟ್ಟು ಹೊರಗಡೆ ಆ ಮುಖ ಸುಕ್ಕಾಗಿಲ್ಲ ಅನ್ನೋ ತರದ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾರೆ. ಸಿನಿಮಾದಲ್ಲಿ ನೋಡ್ತಿರ್ತೀವಿ ನಾವು, ಮುಖಕ್ಕೆ ಒಂದು ಮಾಸ್ಕ್ ತರ ಹಾಕ್ಬಿಟ್ಟು ವಯಸ್ಸಾಗಿರೋನು ಕೂಡ ಏಜ್ ಆಗಿರೋ ಇದು ಯುವಕರ ತರ ತೋರಿಸ್ತೀವಲ್ವಾ, ಅದೇ ರೀತಿ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಮಾಡ್ತಾರೆ. ಸೊ ಈ ತರದ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತಾ ಏನ್ ಮಾಡ್ತಾರೆ, ಸೂರ್ಯನ ಬಿಸಿಲು ಕೂಡ ನೋಡೋದಿಲ್ಲ. ಸೂರ್ಯನ ಬಿಸಿಲಿಗೆ ಹೋಗ್ಬಿಟ್ರೆ ಎಲ್ಲಿ ಚರ್ಮ ಕಪ್ಪಾಗ್ಬಿಡುತ್ತೋ ಅನ್ನೋ ಕಾನ್ಶಿಯಸ್ ತಗೊಳ್ತಾರೆ. ಈ ತರದ ಎಲ್ಲಾ ಟ್ರೀಟ್ಮೆಂಟ್ ಗಳನ್ನು ತಗೊಳ್ತಾ ಹೋಗ್ತಿರ್ತಾರೆ. ಆದ್ರೆ ಆ ಮೂಮೆಂಟ್ ಅಲ್ಲಿ ಈಕೆ ಮೆದುಳಿನ ಸಂಬಂಧಿ ಚಿಕಿತ್ಸೆಗಾಗ್ಲಿ ಅಥವಾ ಹೃದಯ ಸಂಬಂಧಿ ಚಿಕಿತ್ಸೆಗಾಗ್ಲಿ ಯಾವುದೇ ಟ್ಯಾಬ್ಲೆಟ್ ಆಗ್ಲಿ ಇಂಜೆಕ್ಷನ್ ಆಗ್ಲಿ ತಗೊಳ್ಳೋದಿಲ್ಲ. ಅಂದ್ರೆ ಅಗತ್ಯ ಇಲ್ಲದೆ ಇರೋದಕ್ಕೆ ತುಂಬಾ ಆಸಕ್ತಿಯನ್ನ ತೋರಿಸಿ ಫಿಟ್ನೆಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಬ್ಯೂಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಆರ್ಟ್ ರಿಲೇಟೆಡ್ ಸಮಸ್ಯೆಗಳೇನಿರುತ್ತೆ ಅದನ್ನ ತಗೊಳಕ್ ಹೋಗೋದಿಲ್ಲ. ಆ ಎಲ್ಲದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಆಂಟಿ ರಿಯಾಕ್ಷನ್ ಅಂತ ಆಗುತ್ತೆ. ಅಂದ್ರೆ ನ್ಯಾಚುರಲ್ ಏನಂತಂದ್ರೆ ನಾವು ಔಟ್ಡೇಟೆಡ್ ಡೇಟ್ ಎಕ್ಸ್ಪೈರ್ ಆಗಿರೋ ಡೇಟ್ ನ ಮೆಡಿಸಿನ್ ತಗೊಂಡ್ರೆ ಒಂದು ಬಾಡಿ ಒಂದು ಆಂಟಿ ರಿಯಾಕ್ಷನ್ ಕೊಡುತ್ತೆ. ಅಥವಾ ಇಂಜೆಕ್ಷನ್ ಅಥವಾ ಕೆಲವು ಇದನ್ನ ಇಂಜೆಕ್ಷನ್ ತಗೊಂಡಾಗ ಬಾಡಿಗೆ ಅದು ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಬಾಡಿ ಇಮಿಡಿಯೇಟ್ ಒಂದು ತುರಿಕೆ ಶುರು ಆಗುತ್ತೆ. ಆ ತರದ ಒಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಹಾರ್ಟ್ ಸಂಬಂಧಪಟ್ಟ ಸಮಸ್ಯೆ ಇವಳಿಗೆಗಿತ್ತು, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಮೆಡಿಸಿನ್ ಅನ್ನೇ ತಗೊಳ್ತಾ ಇರ್ಲಿಲ್ಲ. ಸೊ ಹಂಗಾಗ್ತಾ ಹೋದಾಗ ಅದು ಆಟೋಮೆಟಿಕಲಿ ಒಂದು ಸಲ ಇಮಿಡಿಯೇಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ.